ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ ಭಾಷಣ ಮಾಡುವಂತಹ ಟೈಮ್ನಲ್ಲಿ ಹೇಳ್ತಾರೆ, ಒಂದು 5 ಸಂದೇಶಗಳನ್ನ ಕೊಡ್ತಾರೆ. ಚಿನ್ನ ಖರೀದಿ ಮಾಡುವವರು ಮುಂದಕ್ಕೆ ಹಾಕಿ ಅಂತಾರೆ, ನೈಸರ್ಗಿಕ ಕೃಷಿ ಮಾಡಿ ಅಂತಾರೆ, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಾರೆ, ಸಾರ್ವಜನಿಕ ವಾಹನಗಳನ್ನ ಬಳಸಿ, ಮೆಟ್ರೋ, ಬಸ್ಸು, ರೈಲು ಇದನ್ನ ಬಳಸಿ, ಕಚ್ಚಾ ತೈಲಗಳ ಒಂದು ಸಂಖ್ಯೆ ಬಹಳ ಕಡಿಮೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಯುದ್ಧದ ಪರಿಣಾಮವಾಗಿ ಈ ರೀತಿ ಆಗಿದ್ಯಾ ಅಥವಾ ಏನಾಗ್ತಾ ಇದೆ ಭಾರತೀಯ ಆರ್ಥಿಕ ವ್ಯವಸ್ಥೆನಲ್ಲಿ ಅಂತೇಳಿ ಜನಸಾಮಾನ್ಯರಿಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಏನಾದ್ರೂ ಜಾಸ್ತಿ ಆಗಬಹುದಾ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಈಗ ಮದ್ವೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ, ಜೊತೆಗೆ ಚಿನ್ನ ಖರೀದಿ ಮಾಡ್ಬೇಕು ಅಂತಾರೆ. ಯಾಕಂದ್ರೆ ಚಿನ್ನದ ಬೆಲೆ ದಿನ ಬೆಳಗಾದ್ರೆ ಸಾಕು ಏರಿಕೆ ಆಗ್ತಾನೆ ಇದೆ, ಇಳಿಕೆ ಅಂತೂ ಆಗ್ತಾ ಇಲ್ಲ. ಸೊ ಸಾಕಷ್ಟು ಪ್ರಶ್ನೆಗಳು ನಿಮ್ ತಲೆನಲ್ಲೂ ಇರುತ್ತೆ. ಸೊ ನಾನು ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನ ತಗೊಂಡ್ಬಂದಿದ್ದೀನಿ. ಸೊ ಈ ಮೋದಿ ಅವರು ಹೇಳಿರುವಂತಹ ಈ ಮಾತು ನಿಜವಾಗ್ಲೂ ಕೂಡ ನಿಜನಾ ಅಥವಾ ಇದೇನಾದ್ರೂ ಒಂದು ಗಿಮಿಕ್, ಲೈಕ್ ಈ ರೀತಿಯಾದಂತಹ ಚರ್ಚೆಗಳು ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಶರಣ್ ಪಾಟೀಲ್ ಸರ್ ಇದ್ದಾರೆ. ಸೊ ಇವರು ಆರ್ಥಿಕವಾದಂತಹ ಕೋಚ್ ಕೂಡ ಹೌದು, ಫೈನಾನ್ಷಿಯಲ್ ಕೋಚ್, ಜೊತೆಗೆ ಆರ್ಥಿಕವಾದಂತಹ ತಜ್ಞರು. ಸೊ ನಾವು ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ನಿನ್ನೆ USA ಹೋಗಿ ಬಂದ್ರಿ ಸರ್, ಯುದ್ಧದ ವಾತಾವರಣ ಹೇಗಿದೆ ಸರ್? ಮೊಟ್ಟ ಮೊದಲನೇದಾಗಿ ಅಮೆರಿಕನ್ಸರ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲದೆ ಇರೋ ತರ ಇದ್ದಾರೆ. ನಾವ್ ಎಷ್ಟು ಟ್ರಂಪ್ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಅವರು ಟ್ರಂಪ್ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಸೊ ಹಾಗಾಗಿ ಮೊಟ್ಟ ಮೊದಲನೇದೇನಂತಂದ್ರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನೊಂದು ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಏನಿದೆಯಲ್ಲ, ಅಷ್ಟು ಅಮೆರಿಕದಲ್ಲಿ ಅದು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ, ಓಡಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು. ಅಮೆರಿಕ ಇಸ್ ಮೋರ್ ಆಫ್ ಅ ಸ್ಪೆಂಡಿಂಗ್ ಎಕನಾಮಿ. ಸೊ ಅವರು ಅಲ್ಲಿ ದುಡಿಬೇಕು, ಖರ್ಚು ಮಾಡ್ಬೇಕು, ಆತರ ಜೀವನ ಮಾಡ್ತಾ ಇದ್ದಾರೆ. ನಾವೇ ಫುಲ್ ಭಯ ಪಡ್ಕೊಂಡು ಅಲ್ಲಿ ಯುದ್ಧ ಆಗ್ತಿದೆ, ಇಲ್ಲಿ ಯುದ್ಧ ಆಗ್ತಿದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೋದು ಅಂತ ತಲೆ ಕೆಡಿಸ್ಕೊಬಿಟ್ಟಿದೀವಿ. ಹಾಗಾದ್ರೆ ಭಾರತೀಯರಿಗೆ ಯಾವಾಗ್ಲೂ ಅಷ್ಟೇ, ನಮ್ಮಲ್ಲಿ ಏನಂತಂದ್ರೆ ನಾವು ತುಂಬಾನೇ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ವಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಎಲ್ಲರಿಗೂ ಇಂಟರ್ನೆಟ್ ಆಗಿ ಕಡಿಮೆ ಬೆಲೆನಲ್ಲಿ ಸಿಗ್ತಾ ಇರೋದ್ರಿಂದ ಬಹಳಷ್ಟು ಜನ ನಾವು ಅದ್ರ ಬಗ್ಗೆ ವಿಷಯಗಳನ್ನ ನಮಗ್ ಸಂಬಂಧ ಇದೇನೋ ಇಲ್ಲೋ, ಅದು ಎಷ್ಟು ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ, ಆ 30 ಸೆಕೆಂಡ್ ರೀಲ್ಗಳನ್ನ ನೋಡಿ ನೋಡಿ ವಿ ಗೆಟ್ ಇನ್ಫ್ಲೂಯೆನ್ಸ್ ಅಂತ ಅನ್ಸುತ್ತೆ. ಬಟ್ ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ ಖಂಡಿತ ಯುದ್ಧದ ಒಂದು ಇಂಪ್ಯಾಕ್ಟ್ ಎಲ್ಲಾ ದೇಶದ ಮೇಲೂ ಇದ್ದೇ ಇದೆ. ಬಟ್ ಅದ್ರದ್ದು ಇಂಪ್ಯಾಕ್ಟ್ ಗಿಂತ ಜಾಸ್ತಿ ಅದೊಂದು ಒಂದು ರೂಮರ್ಸ್ ತರ ಏನು ಜನರುಗಳ ಮಧ್ಯೆ ಅದೊಂದು ಓಡಾಡ್ತಾ ಇದೆ, ಅದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸರ್ ನೋಡಿದ್ರೆ ಸರ್, ಬಂದ್ಮೇಲೆ ಏನೇನೆಲ್ಲ ಬದಲಾವಣೆ ಆಗಿದೆ. ಮೋದಿ ಅವರು ಹೇಳಿದ್ದಾರೆ, ಚಿನ್ನ ಖರೀದಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕಿ, ವಿದೇಶ ಪ್ರವಾಸ ಬೇಡ, ಭಾರತದಲ್ಲೇ ಓಡಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಮೆಟ್ರೋ ಬಳಸಿ, ಬಸ್ ಬಳಸಿ ಅಂತ. ಸೊ ನಿಮ್ಮ ವಿಶ್ಲೇಷಣೆ ಏನ್ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ನನ್ಗೆ ಮೋದಿ ಅವ್ರು ಹೇಳಿರೋದು ಯಾವ್ದು ಅಷ್ಟೊಂದು ಔಟ್ ಆಫ್ ದ ಬಾಕ್ಸ್ ಆಗಿ ಏನು ಹೇಳಿದಾರೆ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಯಾವುದೇ ದೇಶದ ಒಂದು ಎಕನಾಮಿನ ನಾವು ನೋಡಿದಾಗ ಇದೇನ್ ಮೊಟ್ಟ ಮೊದಲನೇದಾಗಿರೋದಲ್ಲ. ನಿಮ್ಗೆ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇಫ್ ಐ ಆಮ್ ನಾಟ್ ರಾಂಗ್, ಸಮ್ವೇರ್ ಇನ್ 1988 89 ಅಲ್ಲಿ ಭಾರತ ದೇಶದಲ್ಲಿ ಒಂದು ಆರ್ಥಿಕ ಸಂದಿಗ್ಧತೆ ಒಂದು ಆಗಿತ್ತು. ಆ ಟೈಮಲ್ಲಿ ಭಾರತ ದೇಶದಲ್ಲಿ ನೆಕ್ಸ್ಟ್ ನಾವ್ ಏನಾದ್ರೂ ಆಯಿಲ್ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಹತ್ರ ಡಾಲರ್ಸ್ ಇರ್ಲಿಲ್ಲ. ಅಂತ ಟೈಮಲ್ಲಿ ಸುಮಾರು 3 ಟನ್ ಅಷ್ಟು ಗೋಲ್ಡ್ ನ ನಾವು ಮಾರ್ಬಿಟ್ಟು ನಮ್ಮ ರಿಸರ್ವ್ ನ ತುಂಬಿಕೊಂಡು, ಸೊ ದಟ್ ವಿ ಕ್ಯಾನ್ ರನ್ ಫಾರ್ ಅನದರ್ 3 months ಅಂತ. ಅದೇ ತರ 1991 ಅಲ್ಲೂ ಆಗಿರೋದು ನಾವು ನೋಡಿದ್ವಿ. ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಒಂದು ಆರ್ಥಿಕ ಸ್ಥಿತಿ ಏನಿದೆ ಅಂತಂದ್ರೆ ಆ ದೇಶದ ಫಾರಿನ್ ರಿಸರ್ವ್ ಮೇಲೆ ಅವಲಂಬಿತ ಆಗಿರುತ್ತೆ. ಫಾರಿನ್ ರಿಸರ್ವ್ ಅಂದ್ರೆ ಏನಂತ ಸ್ವಲ್ಪ ನಾನು ಬ್ರೀಫ್ ಆಗಿ ಹೇಳ್ತೀನಿ. ಪ್ರತಿಯೊಂದು ದೇಶದಲ್ಲಿ ಏನಾಗಿದೆ, ಇವತ್ತು ಭಾರತ ಇಡೀ ಪ್ರಪಂಚದಲ್ಲೇ ಡಾಲರ್ ಇಸ್ ಅ ಸ್ಟ್ಯಾಂಡರ್ಡ್ ಕರೆನ್ಸಿ. ಸೊ ಪ್ರತಿಯೊಂದು ದೇಶ ಏನ್ ಮಾಡ್ತಾರೆ ಅಂದ್ರೆ, ಅವರು ಫಾರಿನ್ ಒಂದು ಏನೇ ಒಂದು ಎಕ್ಸ್ಚೇಂಜ್ ಮಾಡ್ಬೇಕಾರೆ ಅಂದ್ರೆ, ಇಂಪೋರ್ಟ್ ಮಾಡ್ಕೋಬೇಕು, ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಕರೆನ್ಸಿನಲ್ಲಿ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಯೂಸ್ ಆಸ್ ಅ ಡಾಲರ್ ಆಸ್ ಅ ಸ್ಟ್ಯಾಂಡರ್ಡ್ ಕರೆನ್ಸಿ. ಸೊ ನಮ್ಮ ಹತ್ರ ಜಾಸ್ತಿ ಡಾಲರ್ ಇದೆ ಅಂದ್ರೆ ನಮ್ಗೆ ಜಾಸ್ತಿ ಕೆಪಾಸಿಟಿ ಇದೆ ಪರ್ಚೇಸ್ ಮಾಡಕ್ಕೆ ಅಂತ ಅರ್ಥ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋಂಥದ್ದು ಬಂದ್ಬಿಟ್ಟು ಕ್ರೂಡ್ ಆಯಿಲ್, ತೈಲ ಏನಿದೆ, ನಾವು ಕಚ್ಚಾ ತೈಲ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅದ್ರದ್ದು ರಿಸೋರ್ಸಸ್ ಇಲ್ಲ. ಬಟ್ ಇಂಪೋರ್ಟ್ ಮಾಡ್ಕೊಂತ ಇದೀವಿ ಅಂತಂದ್ರೆ ವಿ ನೀಡ್ ಟು ಗಿವ್ ಬ್ಯಾಕ್ ಮನಿ. ಈಗ ನಾವು ಏನೋ ವಸ್ತು ತಗೊಂತ ಇದೀವಿ ಅಂತಂದ್ರೆ ದುಡ್ಡು ಕೊಟ್ಟಾಗ ನಾವು ವಸ್ತು ನಮ್ಗೆ ಕೊಡ್ತಾರೆ. ಹಂಗೆ ದುಡ್ಡು ಕೊಡಕ್ ಹೋದ್ರೆ ನಾವು ರೂಪಾಯಿ ಕೊಟ್ರೆ ತಗೊಳ್ಳಲ್ಲ ಅವರು, ಅವ್ರಿಗೆ ನಾವು ಡಾಲರ್ ಕೊಡ್ಬೇಕು. ಸೊ ಡಾಲರ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಡಾಲರ್ ಇರಬೇಕು. ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಡಾಲರ್ ನ ಪರ್ಚೇಸ್ ಮಾಡ್ಬೇಕು. ಸೊ ಡಾಲರ್ ನ ಪರ್ಚೇಸ್ ಮಾಡ್ಬೇಕಪ್ಪ ಅಂತಂದ್ರೆ ವ್ಯಾಲ್ಯೂನೇಷನ್ ನೋಡ್ತಾರೆ. ಇವತ್ತು $1ಗೆ
ಎಷ್ಟು ರುಪಿ ಇದೆ ಅಂತೇಳಿ. ಇವತ್ತು ನೋಡಿರ್ಬೋದು ಒಂದು ಡಾಲರ್ನ ಬೆಲೆ ಆಲ್ಮೋಸ್ಟ್ 95 ರೂಪಾಯಿ ಇದೆ. ಒನ್ಸ್ ಅಪಾನ್ ಎ ಟೈಮ್ ಅದು 55-56 ರೂಪಾಯಿಂದ ಇವತ್ತು 95 ರೂಪಾಯಿ ಹೋಗಿದೆ ಒಂದು ಡಾಲರ್. ಯಾಕಂದ್ರೆ ನಾನು ಇವಾಗ ಅಮೆರಿಕಾಗ ಹೋದಾಗ ನನಗೆ ಅನಿಸ್ತಾ ಇತ್ತು, ಅಲ್ಲಿ ಹೋದಾಗ ಟ್ರಿಪ್ ಹೋದಾಗ ನಾನು ಖರ್ಚು ಮಾಡಕ್ ಹೋದಾಗ ಸೊ $1 ಅಂದ್ರೆ $100, ಅಂದ್ರೆ ಆಲ್ಮೋಸ್ಟ್ ಇನ್ನೂ 5 ರೂಪಾಯಿ ದಾಟ್ಬಿಟ್ರೆ 3 ಡಿಜಿಟ್ ಹೋಯ್ತು. ಸೊ ಹಾಗಾಗಿ ಅದೇ ತರ ಭಾರತ ದೇಶದಲ್ಲಿ ನಾವೇನು ಆಯಿಲ್ ತಗೋಬೇಕಾದ್ರೆ ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇದೆ ಡಾಲರ್ ಅಗೇನ್ಸ್ಟ್ ಆಗಿ, ಹಾಗಾಗಿ ನಾನು ಕೊಡುವಂತ ದುಡ್ಡು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಇದು ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗಕ್ ಹೋಗ್ತಾ ಇದೆ. ಸೊ ಭಾರತ ದೇಶದಲ್ಲಿ ಒಂದು ಕಚ್ಚಾ ಆಯಿಲ್ ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಅದು ಮೇಜರ್ ಒಂದು ರಿಸೋರ್ಸ್, ಒಂದು ಬೇಸಿಕ್ ನೆಸೆಸಿಟಿ ಇರುವಂತ ಒಂದು ರಿಸೋರ್ಸ್, ಎನರ್ಜಿ ಅದು. ಅದು ಅಲ್ದೇನೆ ನಮ್ಮ ದೇಶದಲ್ಲಿ ಇನ್ನೊಂದು ಇಂಪೋರ್ಟ್ ಆಗೋದು ಅತಿ ಹೆಚ್ಚು ಯಾವ್ದಪ್ಪ ಅಂದ್ರೆ ಗೋಲ್ಡ್. ಆಲ್ಮೋಸ್ಟ್ 10% ಆಫ್ ಅವರ್ ಫಾರಿನ್ ರಿಸರ್ವ್, ಅಂದ್ರೆ ಪ್ರತಿ ವರ್ಷ ಸುಮಾರು $70 ಬಿಲಿಯನ್ ಅಷ್ಟು ಗೋಲ್ಡ್ ನ ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ. ಸೊ ಹಾಗಾಗಿ ಮೋದಿ ಅವ್ರು ಏನ್ ಹೇಳಿದಾರೆ, ಇದು ಮುಂಚೆ ಚಿದಂಬರಂ ಅವರು ಒಂದ್ಸಲ ಅದೇ ತರ ಹೇಳಿದ್ರು, ಆದಷ್ಟು ಭಾರತ ದೇಶದಲ್ಲಿ ಚಿನ್ನನ ಕಡಿಮೆ ಖರೀದಿ ಮಾಡಿ ಅಂತೇಳಿ. ನಾವೇನ್ ಅನ್ಕೋತಾ ಇದೀವಿ ಅಂದ್ರೆ ನಮ್ದು ಹಿಂಗೆ ಕೋಲಾರಲ್ಲಿ ಇದೆಯಲ್ಲ, ಕೋಲಾರ ಚಿನ್ನದ ಗಣಿ, ಆತರ ಇನ್ನೂ ಎಷ್ಟೋ ಗಣಿಗಳಿದೆ, ಅಲ್ಲಿಂದ ಗೋಲ್ಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಗೋಲ್ಡ್ ಎಲ್ಲೂ ನಮ್ ದೇಶದಲ್ಲಿ ಸಿಗ್ತಾ ಇಲ್ಲ. ಏನೇ ಗೋಲ್ಡ್ ನಾವು ಮಾಡ್ತಾ ಇದೀವಿ ಅಂದ್ರೆ ಅದು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂತ ಇರೋದ್ರಿಂದ ನಾವೆಲ್ಲ ಇವತ್ತೇನು ಗೋಲ್ಡ್ ನಾವೇನು ಅಷ್ಟೊಂದು ಇಷ್ಟಪಟ್ಟು ಬೈ ಮಾಡ್ತಾ ಇದೀವಲ್ಲ, ಇಟ್ ಈಸ್ ಇಂಪೋರ್ಟೆಡ್ ಗೋಲ್ಡ್. ಅದು ಅದ್ರ ಮೇಲೆ ಗೌರ್ಮೆಂಟ್ಗೆ ನಮ್ ದೇಶದಿರೋ ಸಂಪತ್ತು ಆಚೆ ಹೋಗ್ಬಿಟ್ಟು ಗೋಲ್ಡ್ ನಾವು ತರ್ಕೊಂತ ಇದೀವಿ. ಎರಡನೇದು ಇಂಪಾರ್ಟೆಂಟ್ ಏನದ, ಗೋಲ್ಡ್ ಅಲ್ಲಿ ದುಡ್ಡು ಹಾಕಿದ ತಕ್ಷಣ ಆ ಗೋಲ್ಡ್ ಎಲ್ಲಿ ಹೋಗುತ್ತೆ? ನಾರ್ಮಲಿ ಈಗ ನಿಮ್ಮ ಹತ್ರ ಗೋಲ್ಡ್ ಇದೆ, ಜಾಸ್ತಿ ಗೋಲ್ಡ್ ಇದ್ರೆ ನೀವ್ ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಇಡೋದು, ಲಾಕರ್ ಅಲ್ಲಿ ಇಡ್ತೀರಾ, ಕರೆಕ್ಟ್? ಮನೇಲಿ ಇಟ್ಕೊಳ್ಳಲ್ಲ, ಯಾಕಂದ್ರೆ ಸೇಫ್ ಆಗಿರಲ್ಲ, ಕರೆಕ್ಟ್ ಅಲ್ವಾ? ಲಾಕರ್ ಅಲ್ಲಿ ಇಟ್ಟ ಮೇಲೆ ಆ ಗೋಲ್ಡ್ ಹೆಂಗ್ ವರ್ಕ್ ಆಗತ್ತೆ? ಲಾಕರ್ ಅಲ್ಲಿ ಲಾಕ್ ಆಗ್ಬಿಡತ್ತೆ ಅಷ್ಟೇ, ಅದ್ರ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗೋದ್ ಬಿಟ್ರೆ ಇನ್ನೇನು ಇಲ್ಲ. ಇದು ಒಂದು ಎಕನಾಮಿಗೆ ಒಳ್ಳೇದಲ್ಲ. ನಿಮ್ಗೆ ಯಾವ್ದಾದ್ರು ಒಂದು ವಸ್ತು ನಿಮ್ಮ ಹತ್ರ ಬಂದಿದೆ, ಅದ್ರ ವ್ಯಾಲ್ಯೂ ಬಂದಿದೆ ಅಂದ್ರೆ ಅದು ವಾಪಸ್ ಸರ್ಕ್ಯುಲೇಟ್ ಆಗಿಲ್ಲ. ನೀವು ಸಪೋಸ್ ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತೀರಾ, ಬ್ಯಾಂಕ್ ಏನ್ ಮಾಡತ್ತೆ? ಬಡ್ಡಿ ಕೊಡುತ್ತೆ. ಅದು ಬೇರೆಯವ್ರಿಗೆ ಲೋನ್ ಆಗಿ ಕೊಡ್ತಾರೆ. ಅವ್ರು ಲೋನ್ ತಗೊಂಡು ಅವ್ರು ಏನ್ ಮಾಡ್ತಾರೆ? ಬಿಸ್ನೆಸ್ ಹಾಕೊಂತಾರೆ. ಬಿಸ್ನೆಸ್ ಹಾಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ವಾಪಸ್ ಬ್ಯಾಂಕಿಗೆ ಬಡ್ಡಿ ಕಟ್ತಾರೆ, ಪ್ಲಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಎಕನಾಮಿ ರನ್ ಆಗ್ತಾ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.